ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೀತಾ ಇರೋ ಯುದ್ಧ ಸರ್ವನಾಶದ ಮುನ್ನುಡಿ ಬರೆಯೋದಕ್ಕೆ ಶುರುವಾದಂತೆ ಕಾಣಿಸ್ತಾ ಇದೆ. ಇಷ್ಟು ದಿನ ಬೆಂಕಿ ಮಳೆ ಸುರಿಸ್ತಾ ಇದ್ದಂತಹ ಇಸ್ರೇಲ್ ಈಗ ಇರಾನ್ನನ್ನ ಸರ್ವನಾಶ ಮಾಡೋದಕ್ಕೆ ನಿಂತಂತೆ ಕಾಣಿಸ್ತಾ ಇದೆ. ವಿಶ್ವಕ್ಕೆ ಕಂಟಕವಾಗೋ ಪರಮಾಣು ಯುದ್ಧದ ಭಯ ಶುರುವಾಗಿದ್ದು ಇರಾನ್ನ ಪರಮಾಣು ಘಟಕಗಳನ್ನ ಧ್ವಂಸ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಟ್ರಂಪ್ ಕೂಡ ಇರಾನ್ನನ್ನ ಸರ್ವನಾಶ ಮಾಡೋ ಶಪಥ ಮಾಡಿದ್ದಾರೆ. ಇತ್ತ ಕರ್ನಾಟಕಕ್ಕೆ ಗ್ಯಾಸ್ ಜೊತೆಗೆ ತೈಲ ಬೆಲೆ ಏರಿಕೆಯ ಬರೆ ಬೀಳೋದಕ್ಕೆ ಶುರುವಾಗ್ಬಿಟ್ಟಿದೆ. ತೈಲ ಘಟಕ ಅನಿಲ ಸ್ಥಾವರಗಳನ್ನು ಉಡಾಯಿಸಿದ್ದಾಯಿತು. ಮಧ್ಯಪ್ರಾಚ್ಯದಲ್ಲೀಗ ನ್ಯೂಕ್ಲಿಯರ್ ಘಟಕಗಳೇ ಟಾರ್ಗೆಟ್. 22ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ರಾಷ್ಟ್ರಗಳ ಘೋರಾತಿಘೋರ ಯುದ್ಧದಲ್ಲಿ ಮಧ್ಯಪ್ರಾಚ್ಯ ದೇಶಗಳು ಸುಟ್ಟು ಕರಕಲಾಗಿ ಹೋಗ್ತಿವೆ. ನಗರಗಳು ನೆಲಸಮ ಆಗ್ತಿವೆ. ತೈಲ ಘಟಕಗಳು ಹೊತ್ತಿ ಉರಿಯುತ್ತಿವೆ. ಅನಿಲ ಸ್ಥಾವರಗಳು ಸ್ಫೋಟವಾಗಿವೆ. ಇಷ್ಟಾದ್ರೂ ಆರದ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ದ್ವೇಷದ ಕಿಚ್ಚು ಈಗ ವಿನಾಶದ ದಾಳಿಗೆ ಮುನ್ನುಡಿ ಬರೆದಿದೆ. ಯಾವ ಪರಮಾಣು ಯುದ್ಧವನ್ನ ಇಡೀ ಜಗತ್ತೇ ಬೇಡ ಅಂತಿದ್ಯೋ ಅದೇ ಪರಮಾಣು ಯುದ್ಧ ಶುರುವಾಗುವ ಆತಂಕದ ಛಾಯೆ ಜನ್ಮ ತಾಳಿದೆ. ಯಾಕಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ನಡೀತಾ ಇರುವಾಗಲೇ ಇಸ್ರೇಲ್ ಇರಾನ್ನಲ್ಲಿರುವ ನ್ಯೂಕ್ಲಿಯರ್ ಘಟಕಕ್ಕೆ ಬಾಂಬ್ ಹಾಕಿದೆ. ಅಮೆರಿಕ ಬೆಂಬಲದೊಂದಿಗೆ ದಾಳಿ ಮಾಡುತ್ತಿರುವ ಇಸ್ರೇಲ್ ಇರಾನ್ನಲ್ಲಿರುವ ಪರಮಾಣು ಘಟಕದ ಮೇಲೆ ವೈಮಾನಿಕ ದಾಳಿ ಮಾಡಿದೆ. ಇರಾನ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್. ಇರಾನ್ನ ನಟಾಂಜ್ ಪರಮಾಣು ಪುಷ್ಟೀಕರಣ ಸೌಲಭ್ಯದ ಮೇಲೆ ಇಸ್ರೇಲ್ ಇವತ್ತು ಬೆಳಗಿನ ಜಾವ ವೈಮಾನಿಕ ದಾಳಿ ಮಾಡಿರುವ ದೃಶ್ಯ ಇದು. ಪಶ್ಚಿಮ ಏಷ್ಯಾದ ಸಂಘರ್ಷ 4ನೇ ವಾರಕ್ಕೆ ಕಾಲಿಟ್ಟಿದ್ರೂ ಇರಾನ್ನ ದಾಳಿಯನ್ನ ಹತ್ತಿಕ್ಕಲು ಆಗ್ತಿಲ್ಲ. ಇದೇ ಸಿಟ್ಟಲ್ಲಿ ಇಸ್ರೇಲ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್ ಹಾಕಿದೆ. ರಾತ್ರಿ ಇಡೀ ಹೊತ್ತಿ ಉರಿದ ನಟಾಂಜ್ ನ್ಯೂಕ್ಲಿಯರ್ ಘಟಕದ ಒಂದು ಭಾಗ ಬೂದಿಯಾಗಿ ಹೋಗಿದೆ. ಇರಾನ್ ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದಲ್ಲಿರುವ ಪರಮಾಣು ಘಟಕ ಇದು. ಯುರೇನಿಯಂ ನ್ಯೂಕ್ಲಿಯರ್ ಪರಮಾಣು ಪುಷ್ಟೀಕರಣ ಸ್ಥಾವರ ಇದಾಗಿದ್ದು ನಟಾಂಜ್ ಪರಮಾಣು ಘಟಕದ ಒಂದು ಭಾಗ ಅಕ್ಷರಶಃ ಸರ್ವನಾಶವಾಗಿದೆ. 2025 ಜೂನ್ನಲ್ಲೂ ಇಸ್ರೇಲ್ ನಟಾಂಜ್ ಘಟಕಕ್ಕೆ ಬಾಂಬ್ ಹಾಕಿತ್ತು. ಆಗಲೇ ಎಚ್ಚೆತ್ತಿದ್ದ ಇರಾನ್ನಿಂದ ಪರಮಾಣು ಉತ್ಪಾದನೆಯನ್ನ ಸ್ಥಗಿತ ಮಾಡಿತ್ತು. ಅಷ್ಟೇ ಅಲ್ಲ, ಇದೇ ಮಾರ್ಚ್ 2 ಮತ್ತು 3ರಂದು ಇಸ್ರೇಲ್ ನಟಾಂಜ್ ನ್ಯೂಕ್ಲಿಯರ್ ಘಟಕ ಸ್ಫೋಟಿಸಲು ಮಾಡಿದ್ದ ಪ್ರಯತ್ನವನ್ನ ಇರಾನ್ ವಿಫಲಗೊಳಿಸಿತ್ತು. ಈಗ ಪರಮಾಣು ಘಟಕದ ಪ್ರವೇಶ ಕಟ್ಟಡಗಳು ಸರ್ವನಾಶವಾಗಿದೆ. ಆದರೆ ಪರಮಾಣು ವಿಕಿರಣ ಸೋರಿಕೆ ಆಗಿಲ್ಲ ಅಂತ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆ ಸ್ಪಷ್ಟಪಡಿಸಿದೆ. ಇಸ್ರೇಲ್ ಪರಮಾಣು ಸ್ಥಾವರದ ಬಳಿ ಇರಾನ್ ಬಾಂಬ್. ಈ ದೃಶ್ಯ ನೋಡಿ. ಇದು ಇಸ್ರೇಲಿ ಪರಮಾಣು ಸ್ಥಾವರದ ಬಳಿ ಇರಾನ್ ಹಾಕಿರುವ ಬಾಂಬ್ನ ಸ್ಫೋಟಕ ದೃಶ್ಯ. ಫತಾಹ್ ಮತ್ತು ಖೈಬರ್ ಕ್ಷಿಪಣಿಗಳಿಂದ ಈ ದಾಳಿ ನಡೆದಿದೆ. ನೀವು ನಮ್ಮ ನ್ಯೂಕ್ಲಿಯರ್ ಘಟಕಗಳನ್ನು ಟಾರ್ಗೆಟ್ ಮಾಡಿದ್ರೆ ನಾವು ನಿಮ್ಮ ಪರಮಾಣು ಘಟಕಗಳನ್ನು ಉಡಾಯಿಸ್ತೀವಿ ಅಂತ ಇರಾನ್ ಎಚ್ಚರಿಸಿದೆ. ಅಚ್ಚರಿ ಅಂದ್ರೆ ಇಸ್ರೇಲ್ನ ನ್ಯೂಕ್ಲಿಯರ್ ಘಟಕದ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಸ್ಫೋಟ ನಡೆಸಿದ್ದು ನಮ್ಮ ಗುರಿ ತಪ್ಪಾಗಿಲ್ಲ, ನೆಕ್ಸ್ಟ್ ಗುರಿ ಇಟ್ರೆ ಪರಮಾಣು ಪ್ಲಾಂಟ್ಗಳನ್ನೇ ಸ್ಫೋಟಿಸ್ತೀವಿ ಅಂತ ಇರಾನ್ ಎಚ್ಚರಿಕೆ ನೀಡಿದೆ. ಇಲ್ಲಿ ನೋಡಿ ಹೇಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲಕ್ಕೆ ಅಪ್ಪಳಿಸ್ತಿದೆ, ಹೇಗೆ ಇಡೀ ಜಾಗ ಬ್ಲಾಸ್ಟ್ ಆಗ್ತಿದೆ ಅಂತ. ಇದು ಇರಾನ್ ಸೈನಿಕರು ಇಸ್ರೇಲ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ನಡೆಸಿರುವ ಕ್ಷಿಪಣಿ ದಾಳಿ. ಇಸ್ರೇಲ್ನ ಈ ಉಷ್ಣ ವಿದ್ಯುತ್ ಸ್ಥಾವರ ಸ್ಫೋಟಿಸಿ ಇರಾನ್ ನೇರವಾಗಿ ಎಚ್ಚರಿಕೆ ರವಾನಿಸಿದೆ. ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಗೆ ಇರಾನ್ ದೇಶದ ಖುರಂ ಶಹರ್ ನಗರವೇ ಹೊತ್ತಿ ಉರಿತಾ ಇದೆ. ಇರಾನ್ ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಹೆದರಲ್ಲ ಅಂತ ನೆತನ್ಯಾಹು ಪಡೆ ಈ ದಾಳಿ ಮಾಡಿದೆ. 40 ಲಕ್ಷಕ್ಕೂ ಹೆಚ್ಚು ವಾಸ ಮಾಡೋ ಈ ಖುರಂ ಶಹರ್ ಪಟ್ಟಣದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋ ಲೆಕ್ಕ ಸಿಕ್ಕಿಲ್ಲ. ದಾಳಿ ಆಗಿರಬಹುದು ಅಂತ ಇರಾನ್ ಸುಪ್ರೀಂ ನಾಯಕ ಮುಜ್ತಾಬ್ ಖಮೇನಿ ಕೂಡ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ದೃಶ್ಯ ನೋಡಿ. ಇದು ಇರಾನ್ನ ಖುಜಸ್ತಾನ್ ಪ್ರಾಂತ್ಯದಲ್ಲಿರುವ ಕ್ರಾಂತಿಕಾರಿ ಗಾರ್ಡ್ಗಳ ಭೂಗತ ಕ್ಷಿಪಣಿ ಕಾರ್ಖಾನೆ. ಅಮೆರಿಕದ ಪಡೆಗಳು ನಡೆಸಿದ ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ದೀರ್ಘ ಶ್ರೇಣಿಯ ಕ್ಷಿಪಣಿಗಳು ಸ್ಫೋಟವಾಗಿವೆ. ಇರಾನ್ ಹಾರಿಸಿದ ಕ್ಷಿಪಣಿ ಸೀದಾ ಇಸ್ರೇಲ್ನ ಧಾರ್ಮಿಕ ನಗರ ಜೆರುಸಲೇಂ ನಗರಕ್ಕೆ ಅಪ್ಪಳಿಸಿದೆ. ನಿರ್ದಿಷ್ಟವಾಗಿ ಮುಸ್ಲಿಂ ಪ್ರಮುಖ ನಾಯಕರು, ಧರ್ಮಗುರುಗಳು ವಾಸಿಸುವ ಪ್ರದೇಶಕ್ಕೆ ಇರಾನ್ ಬಾಂಬ್ ಬಿದ್ದಿದ್ದು ಅನೇಕ ಕಟ್ಟಡಗಳು ಧ್ವಂಸವಾಗಿವೆ. ಇಸ್ರೇಲಿ ಪೊಲೀಸ್ ಕಮಾಂಡ್ನ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನಿನ ಬೃಹತ್ ಮತ್ತು ಹಿಂಸಾತ್ಮಕ ದಾಳಿ ನಡೆಸಿದೆ.
ಈ ದಾಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಇಸ್ರೇಲಿ ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಅಂದಾಜು 135 ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ರೆ 1600ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಅಂತ ಹೇಳಲಾಗ್ತಿದೆ. ಇದು ಚಾಗೋಸ್ ದ್ವೀಪ ಸಮೂಹದ ಡಿಯಾಗೋ ಗಾರ್ಸಿಯಾ ದ್ವೀಪ. ಇರಾನ್ನ ಸಮುದ್ರ ಮಾರ್ಗದಿಂದ 4100 ಕಿಲೋಮೀಟರ್ ದೂರದಲ್ಲಿರೋ ದ್ವೀಪ. ಈ ದ್ವೀಪದಲ್ಲಿ ಅಮೆರಿಕ ನೌಕಾಪಡೆಗಳು ಠಿಕಾಣಿ ಹೂಡಿವೆ. ಇಂತಹ ಜಾಗಕ್ಕೆ ಇರಾನ್ ಬಾಂಬ್ ಹಾಕಿದೆ, ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ದಾಳಿಗೆ ಕೆರಳಿದ ಡೊನಾಲ್ಡ್ ಟ್ರಂಪ್. ಕದನ ವಿರಾಮವೇ ಇಲ್ಲ ಎಂದ ಅಮೆರಿಕ ಅಧ್ಯಕ್ಷ. ಇರಾನ್ ಕೊಡ್ತಿರೋ ಒಂದೊಂದು ಏಟಿಗೂ ಅಮೆರಿಕ ಸೇನೆ, ಇಸ್ರೇಲ್ ಸೇನೆಯಲ್ಲಿ ಸಾಕಷ್ಟು ದುರಂತಗಳೇ ನಡೆದು ಹೋಗಿವೆ. ಇರಾನ್ ಉಗ್ರರ ರಾಷ್ಟ್ರ ಅಂತ ಕರೀತಾ ಇರುವ ಟ್ರಂಪ್ ಉಗ್ರರ ನೆಲವನ್ನ ನಾಶ ಮಾಡೇ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆಯಾಗುವ ನಿರೀಕ್ಷೆಗಳನ್ನು ತಳ್ಳಿಹಾಕಿದ್ದಾರೆ. ನನಗೆ ಕದನ ವಿರಾಮ ಬೇಡ, ಇರಾನ್ ನಿರ್ನಾಮವಾಗುತ್ತಿರುವಾಗ ಕದನ ವಿರಾಮವನ್ನ ತಲುಪಲು ಸಾಧ್ಯವಿಲ್ಲ ಅಂತ ಮಾಧ್ಯಮಗಳಿಗೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. Well, look, we can have dialogue, but I don't want to do a ceasefire. You know, you don't do a ceasefire when you're literally obliterating the other side. They don't have a navy, they don't have an air force, they don't have any equipment they don't have any spotters, they don't have anti-aircraft, they don't have radar, and their leaders have all been killed at every level. We're not looking to do that. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಅನ್ನೋದೇ ಇಲ್ಲ ಅಂತ ಘೋಷಿಸಿದ್ರು. ಅಲ್ಲಿಗೆ ಇರಾನ್ ಮೇಲೆ ನಡೆಸ್ತಾ ಇರುವ ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ಇರಾನ್ ಕೂಡ ನಾವು ಕೈಕಟ್ಟಿ ಕೂತಿಲ್ಲ, ಏಟಿಗೆ ತಿರುಗೇಟು, ಬಾಂಬ್ಗೆ ಬಾಂಬ್ಗಳಿಂದಲೇ ಉತ್ತರ ಕೊಡ್ತೀವಿ ಅಂತ ಹೇಳಿದೆ. ಇದನ್ನೆಲ್ಲ ನೋಡ್ತಿದ್ರೆ ಕೊಲ್ಲಿ ಕಾಳಗದಲ್ಲಿ ಯಾವಾಗ ಬೇಕಿದ್ರೂ ಪರಮಾಣು ದಾಳಿಗಳಾಗಬಹುದು ಅನ್ನೋ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದಲ್ಲಿ ಸಮಸ್ಯೆಗಳು ಕಾಣುತ್ತಿವೆ. ಬೆಂಗಳೂರಲ್ಲಿರುವ HP ಪೆಟ್ರೋಲ್ ಬಂಕ್ಗಳಲ್ಲಿ ಪವರ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ದರ ₹2 ಹೆಚ್ಚಳವಾಗಿದೆ. ಲೀಟರ್ಗೆ ₹110 ಇದ್ದ ಪವರ್ ಪೆಟ್ರೋಲ್ ದರ ಇದೀಗ ₹112ಗೆ ಏರಿಕೆಯಾಗಿದೆ. ಪವರ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ಖರೀದಿ ಮಾಡುವ ಗ್ರಾಹಕರಿಗೆ ಇದು ಬರೆಯೇ ಸರಿ. ಬಂಕ್ಗಳಲ್ಲಿ ಜಾಸ್ತಿ ಈ ಪವರ್ ಪೆಟ್ರೋಲ್ ಜಾಸ್ತಿ ಹಾಕ್ಸ್ಕೋತಾರ ಅಥವಾ ನಾರ್ಮಲ್ ಪೆಟ್ರೋಲ್ ಜಾಸ್ತಿ ಹಾಕ್ಸ್ಕೋತಾರೆ? ಯಾಕಂದ್ರೆ ಪ್ರೈಸ್ ಅಲ್ಲಿ ಕಮ್ಮಿ ಅಲ್ಲ ಸರ್, ಅದು ₹102.90 ಪೈಸೆ ಇದೆ, ಅದು ₹113 ಇದೆಯಲ್ಲ, ಅದರಿಂದ ನಾರ್ಮಲೇ ಹಾಕ್ಸ್ಕೋತಾರೆ, ಎಲ್ಲರೂ ನಾರ್ಮಲ್ ಹಾಕ್ಸ್ಕೋತಾರೆ. ಬಟ್ ಅದೇ ದೊಡ್ಡ ಇಂಪಾರ್ಟೆಂಟ್ ಗಾಡಿ ವೆಹಿಕಲ್ಗಳಿಗೆಲ್ಲ ಪವರ್ ಹಾಕ್ಸ್ಕೋತಾರೆ ಸರ್. ಪವರ್ ಇಲ್ಲ ಅಂದ್ರೆ ಮತ್ತೆ ನಾರ್ಮಲ್ ಯಾವುದೇ ಕಾರಣಕ್ಕೂ ಹಾಕ್ಸ್ಕೊಳ್ಕೋಲ್ಲ. ಬೇರೆ ಡೀಸೆಲ್ ದರ ಏನಾದರೂ ಹೆಚ್ಚಳ ಆಗಿದೆ? ಏನಿಲ್ಲ ಸರ್, ₹9.98 ಇದೆ. ಡೀಸೆಲ್ ಏನು ಜಾಸ್ತಿ ಆಗಿಲ್ಲ ಸರ್. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಆದರೆ ಯಾವುದೇ ಕಾರಣಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಮಾಡುವುದಿಲ್ಲ ಅಂತಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸರ್, ₹5ವರೆಗೂ ಕೂಡ ಹೆಚ್ಚಳ ಆಗ್ಬೋದು, ಅದಕ್ಕಿಂತಲೂ ಹೆಚ್ಚು ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದರ ಎಫೆಕ್ಟ್ ಟ್ರಾನ್ಸ್ಪೋರ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ಆಗುತ್ತೆ, ಟ್ರಾನ್ಸ್ಪೋರ್ಟ್ಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ನಾವು ಟಿಕೆಟ್ ದರ ಏರಿಸೋದಿಲ್ಲ. ಸದ್ಯ ಎಷ್ಟು ಹೆಚ್ಚಾದ್ರೂ ಕೂಡ ಹೆಚ್ಚಳ ಮಾಡೋದು ತಕ್ಷಣಕ್ಕೆ ಏರಿಸೋದಿಲ್ಲ. ಈ ಮಧ್ಯೆ ಪ್ರವಾಸೋದ್ಯಮಕ್ಕೂ ತಟ್ಟಿದೆ ಮಧ್ಯಪ್ರಾಚ್ಯ ಯುದ್ಧದ ಕರುಣೆರಳು. ದುಬೈ, ಸೌದಿ ಅರೇಬಿಯಾ, ಮಸ್ಕತ್ ವಿಮಾನಗಳ ಹಾರಾಟ ವ್ಯತ್ಯಯದಿಂದಾಗಿ ಪ್ರಯಾಣಿಕರಿಲ್ಲದೆ ಲಕ್ಸುರಿ ಕಾರುಗಳಿಗೆ ಬಾಡಿಗೆ ಸಿಗ್ತಿಲ್ಲ. 20 ದಿನಗಳಿಂದ ನಿಂತಲ್ಲೇ ನಿಂತಿವೆ ಲಕ್ಸುರಿ ಕಾರುಗಳು. ಹೀಗಾಗಿ ಟ್ರಾವೆಲ್ ಸಿಬ್ಬಂದಿ ಬದುಕಿಗೂ ಯುದ್ಧ ಕೊಳ್ಳಿಯಿಟ್ಟಿದೆ. ಕಳೆದ 20 ದಿವಸದ ನಮ್ಮ ವಾಹನಗಳು ನಿಂತ್ಕೊಂಡಿದೆ. ಸಾಧಾರಣ ನಾವು ಕರೋನಾದಲ್ಲಿ ಏನು ಈ ದೊಡ್ಡ ಗಾಡಿಗಳು ಇಟ್ಕೊಂಡವ್ರ ಅವಸ್ಥೆ ಪಟ್ಟಿದ್ದೀವೋ ಅದೇ ಒಂದು ಸಂಕಷ್ಟವನ್ನು ನಾವು ಈ ಸಂದರ್ಭದಲ್ಲಿ ಕೂಡ ಎದುರಿಸ್ತಾ ಇದ್ದೀವಿ. ಇದರಿಂದ ಆಗ್ಬಿಟ್ಟು ಚಾಲಕರಿಗೂ ಕೂಡ ಅವರ ದಿನನಿತ್ಯದ ಆದಾಯ ನಿಂತೋಗಿದೆ. ನಮಗೂ ಕೂಡ ತಿಂಗಳ ಮಾಸಿಕ ಕಮಿಟ್ಮೆಂಟ್ಗಳೇನಿದೆ ಅದು ಕೂಡ ಹಂಗೆ ನಡೀತಾನೆ ಇದೆ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟ ತೊಂದರೆ ಅಂತ ನಾವು ಹೇಳ್ಬೋದು. ಈ ಮಧ್ಯೆ ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಎಂಬ ಆತಂಕ ಜನರಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದಲ್ಲಿ ಸಿಲಿಂಡರ್ಗಾಗಿ ಓಡಿ ಬಂದ ಗ್ರಾಹಕರು ಖರೀದಿಗೆ ನಾಮುಂದು ತಾಮುಂದು ಅಂತಿದ್ರು. ಇನ್ನೊಂದೆಡೆ ಬೆಂಗಳೂರಲ್ಲಿ ಸಿಲಿಂಡರ್ಗಳ ಮೇಲೂ ಕಳ್ಳರ ಕಣ್ಣು ಬಿದ್ದಿದೆ. ಬೇಗೂರಿನ ಆರ್ಸಿ ಲೇಔಟ್ ಅಪಾರ್ಟ್ಮೆಂಟ್ನಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಬಂದಿದ್ದ 2 ಯುವಕರು ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾರೆ. ಹಾಡ ಹಗಲೇ ಕಳ್ಳತನ ಮಾಡುತ್ತಿರುವುದು ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲೂ ಆತಂಕ ತಂದಿದೆ. ಯಾರಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ತಗೊಂಡೋಗಿದ್ದಾರೆ. ಹಬ್ಬದ ದಿವಸ 2 ಗಂಟೆಲಿ ಏನಾಗಿದೆ, ನಮ್ಮ ವಾಟ್ಸಪ್ ಅಲ್ಲಿ ಫೋನಲ್ಲಿ ಕಳ್ಸಿದ್ರು, ನಾವು ಅದನ್ನ ನೋಡಿದ್ವಿ ಅಷ್ಟೇ. ಇರೋದಕ್ಕೆ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 2 ತಿಂಗಳು ಮುಂಚೆನೇ ಇದೇ ತರನೇ ಆಗಿದೆ. ಈ ಮಧ್ಯೆ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕೆ 150 ಕೋಟಿಗೂ ಅಧಿಕ ನಷ್ಟ ಆಗ್ತಿದೆ ಅಂತಾರೆ ಅಧ್ಯಕ್ಷ PC ರಾವ್. 2,000ಕ್ಕೂ ಅಧಿಕ ಹೋಟೆಲ್ಗಳು ಬಂದಾಗಿವೆ. ಇರೋ ಹೋಟೆಲ್ಗಳನ್ನು ನಡೆಸೋದಕ್ಕೆ ಆಗ್ತಿಲ್ಲ ಅನ್ನೋದು ಸಂಘದ ಕಳವಳ. ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ ಬ್ಯಾಕ್ ಟು ವರ್ಸ್ಟ್ ಆಗ್ತಾ ಇದೆ. ಈಗಾಗಲೇ 100 ಕೋಟಿಗಿಂತ ಹೆಚ್ಚಿಗೆ ನಷ್ಟವಾಗಿದ್ದು
ಈ ವಾರದಲ್ಲಿ ಮತ್ತೊಂದು 50 ಕೋಟಿ ಹೆಚ್ಚುವರಿ ನಷ್ಟವಾಗಿದೆ. ಸಮಸ್ಯೆ ಬಗೆಹರಿಯುವಂಥ ಲಕ್ಷಣಗಳು ಕಾಣುತ್ತಿಲ್ಲ. ಈ ಮಧ್ಯೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿರುವ ಪೆಟ್ರೋಲಿಯಂ ಇಲಾಖೆ ಕಾರ್ಯದರ್ಶಿ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 20% ಅನಿಲ ಹಂಚಿಕೆ ಮಾಡಲಾಗ್ತಿದ್ದು, ರೆಸ್ಟೋರೆಂಟ್, ಢಾಬಾ, ಹೋಟೆಲ್, ಕೈಗಾರಿಕಾ ಕ್ಯಾಂಟೀನ್, ಆಹಾರ ಸಂಸ್ಕರಣೆ, ಡೈರಿ, ಸರ್ಕಾರಿ ಕ್ಯಾಂಟೀನ್ಗಳಿಗೆ ಆದ್ಯತೆ ನೀಡಲು ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2 ಕ್ಷೇತ್ರಗಳಲ್ಲಿ ಕೈ ಟಿಕೆಟ್ ಫೈಟ್. ಯಾರ ಹೆಸರು ಫೈನಲ್? ಭಿನ್ನಮತವೇ ಮುಳುಬಾಗುತ್ತಾ? ಮನವೊಲಿಸ್ತಾರಾ ಸಿಎಂ ಡಿಸಿಎಂ? ಕೈ ಬಿಟ್ಟು ಬಿಜೆಪಿಗೆ ಲಾಭನ? ಉಪಸಮರ ಗೆಲ್ಲಲು ರಣತಂತ್ರ? ಬೈ ಎಲೆಕ್ಷನ್ ಅಖಾಡ? ಉಪಚುನಾವಣೆ ಘೋಷಣೆಯಾಗಿ 1 ವಾರ ಆಗ್ತಾ ಬಂತು. ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟು ಬಗೆಹರಿತಿಲ್ಲ. ಕಮಲ ನಾಯಕರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ 3 ದಿನ ಆದರೂ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಕಮ್ಮಿಯಾಗಿಲ್ಲ. ಬಾಗಲಕೋಟೆ ಬಹುತೇಕ ಫೈನಲ್ ಆಗಿದೆ. ಆದರೆ ದಾವಣಗೆರೆ ಮಾತ್ರ ದೊಡ್ಡ ತಲೆನೋವಾಗಿ ಕಾಡೋದಕ್ಕೆ ಶುರುವಾಗಿದೆ. ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನನ್ನು ಕೂಡ ಅಲ್ಲಾನಲ್ಲಿ ಬೇಡ್ಕೊಂಡಿಲ್ಲ. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರ ಅಭ್ಯರ್ಥಿ ಅನ್ನೋದು ಎಐಸಿಸಿಯಿಂದ ಅನೌನ್ಸ್ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಶಕ್ತಿ ಏನಿದೆ ಅನ್ನತಕ್ಕಂಥದ್ದು ಅವ್ರು ತೋರಿಸ್ತಾರೆ ತಿಳ್ಕೊಂಡಿದ್ದೀನಿ ನಾನು. After having a consultation with everybody by late evening today, so they will decide by late evening or by night. ರಾಜ್ಯ ಕಾಂಗ್ರೆಸ್ನಲ್ಲೀಗ ಮಿನಿ ಸಮರದ್ದೇ ಚಿಂತೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡುವುದಕ್ಕೆ ಹರಸಾಹಸ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೇ ಸುಸ್ತಾಗಿದ್ದಾರೆ. ನಿನ್ನೆ ಇವತ್ತು ಸಾಲು ಸಭೆಗಳನ್ನ ಮಾಡಿದ್ರೂ ಕೂಡ ಟಿಕೆಟ್ಗಳನ್ನ ಫೈನಲ್ ಮಾಡುವುದಕ್ಕಾಗ್ತಿಲ್ಲ. ಒಂದು ಸಮುದಾಯಕ್ಕೆ ಕೊಟ್ಟರೆ ಇನ್ನೊಂದು ಸಮುದಾಯ, ಹಾಗೆ ಒಂದು ಕುಟುಂಬಕ್ಕೆ ಕೊಟ್ಟರೆ ಮತ್ತೊಂದು ಕುಟುಂಬ ಸಿಡಿದೇಳುವ ಲಕ್ಷಣಗಳು ಬಲವಾಗಿವೆ. ಹಾಗಾಗಿ ಯಾವ ನಿರ್ಧಾರಕ್ಕೆ ಬರುವುದಕ್ಕೂ ಸಭೆಗಳಲ್ಲಿ ಒಮ್ಮತ ಮೂಡುತ್ತಿಲ್ಲ. ನಿರ್ಧಾರಗಳು ಫೈನಲ್ ಆಗಿಲ್ಲ. ಕುತೂಹಲಕ್ಕೆ ತೆರೆ ಬಿದ್ದಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದೇ ಕಾಂಗ್ರೆಸ್ಗೆ ಅತಿ ಹೆಚ್ಚು ತಲೆಬಿಸಿ ತಂದಿರೋದು. ಮುಸ್ಲಿಮರೇ ಹೆಚ್ಚಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪನವರೇ ಶಾಸಕರಾಗಿ ಆಯ್ಕೆಯಾಗ್ತಿದ್ರು. ಈಗ ನಮಗೂ ಕೊಡಿ ಅನ್ನೋದು ಮುಸ್ಲಿಂ ಸಮುದಾಯಗಳ ಪಟ್ಟು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೂ ಟಿಕೆಟ್ಗಾಗಿ ಜಮೀರ್ ಬೇಡಿಕೆ ಇಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮುಸ್ಲಿಂ ಮತಗಳೇ ಹೆಚ್ಚಿರುವ ಕ್ಷೇತ್ರ. ಹಾಗಾಗಿ ಮುಸ್ಲಿಮರಿಗೆ ಅವಕಾಶ ಕೊಡಿ ಅನ್ನೋದು ಪ್ರಬಲ ಬೇಡಿಕೆ. ಯಾಕಂದ್ರೆ ಈ ಹಿಂದೆಲ್ಲ ಮುಸ್ಲಿಮರಿಗೆ ಅವಕಾಶ ಸಿಗುತ್ತೆ ಅಂತ ಶಾಮನೂರು ಶಿವಶಂಕರಪ್ಪನವರೇ ಹೇಳಿದ್ದರು ಎಂಬುದನ್ನೇ ಅಸ್ತ್ರ ಮಾಡಿಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಇಷ್ಟು ದಿನಗಳವರೆಗೂ ಇದ್ದ ಕುಟುಂಬ ರಾಜಕಾರಣ ಬಿಟ್ಟು ಹೊಸಬರನ್ನ ಪರಿಗಣಿಸಿ ಅನ್ನೋದು ಮನವಿ. ಈಗ ಪಕ್ಷ ಅಲ್ಪಸಂಖ್ಯಾತರ ಪರವಾಗಿ ನಿಂತ್ರೆ ಮುಂದೆ ಸಮುದಾಯ ಪಕ್ಷದ ಪರವಾಗಿ ನಿಲ್ಲುತ್ತೆ ಅನ್ನೋದು ವಾದ. ಟಿಕೆಟ್ ಕೊಟ್ರೆ ಎಷ್ಟೇ ಖರ್ಚಾಗಲಿ ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಎಂಬ ಪ್ರತಿಜ್ಞೆಯನ್ನ ಸಚಿವ ಜಮೀರ್ ಮುಂದಿಟ್ಟಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ದರೆ ಬೇರೆ ಪರಿಣಾಮ ಎದುರಿಸಬೇಕಾಗುತ್ತೆ ಎಂಬ ಎಚ್ಚರಿಕೆ ಸಂದೇಶವನ್ನು ಮುಸ್ಲಿಂ ಸಮುದಾಯ ಹೈಕಮಾಂಡ್ ಮುಂದಿಟ್ಟಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಮುಸ್ಲಿಂ ಸಮುದಾಯ ಅಲ್ಲಿಯೂ ಪ್ರಬಲವಾಗಿ ವಾದಿಸಿದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಖರ್ಗೆ ಭೇಟಿ ಮಾಡಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿನ ಚರ್ಚೆಯನ್ನ ವಿವರಿಸಿರುವ ಅಲ್ಪಸಂಖ್ಯಾತ ನಾಯಕರು ಆಕಾಂಕ್ಷಿಗಳ ಪಟ್ಟಿಯನ್ನೂ ಖರ್ಗೆ ಅವರಿಗೆ ನೀಡಿದ್ದಾರೆ. ನಮ್ಮ ಅಬ್ಸರ್ವರ್ಸ್ ಹೋಗಿದ್ದಾರೆ. ಅವರು ಎಲ್ಲ ಆಕಾಂಕ್ಷಿಗಳದ್ದು ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ, ಸರ್ವೆ ಮಾಡಿ ಎಲ್ಲ ನಮ್ಮ ಉಸ್ತುವಾರಿಗೆ ಸಬ್ಮಿಟ್ ಮಾಡಿದ್ದಾರೆ. ಉಸ್ತುವಾರಿ ಅದನ್ನು ಮುಖ್ಯಮಂತ್ರಿ ಅವ್ರ ಜೊತೆಯಲ್ಲಿ ಮತ್ತು PCC ಪ್ರೆಸಿಡೆಂಟ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಹೈಕಮಾಂಡಿಗೆ ಪುಟ್ಟಪ್ ಮಾಡ್ತಾರೆ. ಮಾಡಿರ್ಬೋದು ಇಷ್ಟವರೆಗೆ. ಹೈಕಮಾಂಡಿಗೆ ಪುಟ್ಟಪ್ ಮಾಡಿದಾಗ ಇವತ್ತು ಸಾಯಂಕಾಲ ಅಥವಾ ನಾಳೆ ಸಂಡೇ, ಯಾಕಂದರೆ ಮಂಡೇ ಲಾಸ್ಟ್ ಡೇಟ್ ಇದೆ, ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರು ಅಭ್ಯರ್ಥಿ ಅನ್ನೋದು AICCಯಿಂದ ನಾವು ಅನೌನ್ಸ್ ಮಾಡ್ತೀವಿ.
ಖಂಡಿತ ಖಂಡಿತ ಅಲ್ಲಾಹನಲ್ಲಿ ನಂಬಿಕೆ ಕೂಡ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೀನಿ. ಸಿಗುವ ನಿರೀಕ್ಷೆ ಇದೆ ಸಂಪೂರ್ಣವಾಗಿ. ಭಾನುವಾರದವರೆಗೆ ಸಿಗ್ಬೋದು. ಅಲ್ಲ, ನಿನ್ನೇನು ನಡೆದ ಬೆಂಗಳೂರಿನಲ್ಲಿ ಸಭೆ ಮತ್ತು ಬೆಳವಣಿಗೆ ಅದನ್ನು ನೋಡಿದರೆ ಇದು ಇವತ್ತು ಸುಲಭವಾಗಿ ತೀರ್ಮಾನ ಆಗುವ ಕಾಣ್ತಾ ಇಲ್ಲ. ಇದು ಮತ್ತೆ ದೆಹಲಿಗೆ ಹೋಗಿದೆ. ದೆಹಲಿ ಅಂಗಳಕ್ಕೆ ವರ್ಗಾಯಿಸಿದ್ದಾರೆ ವರಿಷ್ಠರು. ಅದು ಅಲ್ಲಿ ಚರ್ಚೆ ಆಗಿದ ನಂತರ ನಾಳೆ ಸಂಜೆವರೆಗೆ ತೀರ್ಮಾನ ಬರುವುದು ಅನ್ನೋ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ಮುಸ್ಲಿಂ ನಾಯಕರು ಇಷ್ಟೆಲ್ಲ ಕಸರತ್ತು ಮಾಡುವಾಗಲೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಎಸ್ ಸಮರ್ಥ್ಗೆ ಟಿಕೆಟ್ ನೀಡುವ ನಿರ್ಧಾರವಾಗಿದೆ ಎಂದೇ ಹೇಳಲಾಗ್ತಿದೆ. ರಂಜಾನ್ ಇರೋದ್ರಿಂದ ಟಿಕೆಟ್ ಅನೌನ್ಸ್ ಮಾಡುವುದು ಬೇಡವೆಂಬ ಚಿಂತನೆ ಹೈಕಮಾಂಡ್ಗಿದೆ. ಸಮರ್ಥ್ಗೆ ಟಿಕೆಟ್ ನೀಡಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಘರ್ಷಣೆ ಶುರುವಾಗಬಹುದು. ಹಾಗಾಗಿ ಇಂದು ರಾತ್ರಿ ಅಥವಾ ನಾಳೆ ಘೋಷಣೆ ಮಾಡಿ ಎಂಬ ಸಲಹೆಯನ್ನ ರಾಜ್ಯ ನಾಯಕರು ಪಾಸ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲೂ ಮೇಟಿ ಫ್ಯಾಮಿಲಿ ಪಾಲಿಟಿಕ್ಸ್. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್. ಇನ್ನು ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದ ಕಚ್ಚಾಟಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮದ್ದು ಅರೆದಿದ್ದಾರೆ. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ನೀಡುವ ನಿರ್ಧಾರ ಮಾಡಿದ್ದು ಅದನ್ನ ಹೈಕಮಾಂಡ್ಗೂ ಸಿಎಂ ಮುಟ್ಟಿಸಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋವಾಗಲೇ ರಂಜಾನ್ ಹಬ್ಬದಲ್ಲಿ ಭಾಗಿಯಾದ ಉಮೇಶ್ ಮೇಟಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭ ಕೋರಿದ್ರು. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಅಲ್ಲಿಂದಲೇ ಮತ ಸೆಳೆಯುವ ಕಸರತ್ತನ್ನು ಮಾಡಿದ್ರು. ಅಸ್ಲಾಂ ಅಲೈಕುಂ. ಬಾಗಲಕೋಟೆ ಸಂಸ್ಥೆ ಮುಸ್ಲಿಂ ಜನತೆಗೆ ಮೇಟಿ ಕುಟುಂಬದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ತಮಗೆ ಆಯುರ್ವೇದ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಆದರೂ ಎಐಸಿಸಿಯಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದು ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ. ನಾಳೆಯೇ ಇಬ್ಬರಿಗೂ ಪಕ್ಷದ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಫಾರಂ ನೀಡಲಿದ್ದು ಸೋಮವಾರ ಸಂಜೆಯೊಳಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು ಬಿ ಫಾರಂನೊಂದಿಗೆ ಮತ್ತೊಂದು ಸೆಟ್ ನಾಮಪತ್ರ ಸಲ್ಲಿಸಲಿದ್ದಾರೆ. पार्टी लगभग संपूर्णतः सहमत है. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party. We will not bulldoze. We will listen to everybody and then decide. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody. So they will decide by late evening or by tomorrow. ರಾಹುಲ್ ಗಾಂಧಿ ಖರ್ಗೆ ಅವರು ಟಿಕೆಟ್ ಫೈನಲ್ ಮಾಡ್ತಾರೆ ಅಂತ ಸುರ್ಜೇವಾಲಾ ಹೇಳ್ತಿದ್ರೆ ಖರ್ಗೆ ಅವರು ಮಾತ್ರ ಎಲ್ಲವನ್ನೂ ಲೋಕಲ್ನವರೇ ಸಾಲ್ವ್ ಮಾಡಿಕೊಳ್ತಾರೆ ಎಂದರು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಹೆಚ್ಚಾಗಿದೆ ಸರ್. ಲೋಕಲ್ದವ್ರು ಸಾಲ್ವ್ ಮಾಡ್ತಾರೆ. ಅದಕ್ಕೆ ನಾನು ಪ್ರತಿಯೊಂದಕ್ಕೆ ರಿಯಾಕ್ಷನ್ ಕೊಡಕ್ಕಾಗ್ತದೆ. ನಾವು ಎಷ್ಟೋ ಸಲ ನಿಮ್ಗೆ ಹೇಳ್ತೇವೆ, ನೀವು ಪದೇ ಪದೇ ಅದೇ ಸಿಟ್ಟಿಗೆ ಬಂದು ಅದೇ. ಕಾಂಗ್ರೆಸ್ನೊಳಗಿನ ಈ ಟಿಕೆಟ್ ಫೈಟ್ ಸಹಜವಾಗೇ ಬಿಜೆಪಿ ನಾಯಕರಿಗೂ ಆಹಾರವಾಗಿದೆ. ಮಾನ್ಯ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಸೊಪ್ಪು ಹಾಕಿಲ್ಲ. ಸುರ್ಜೇವಾಲ್ ಅವರು ಬೇಕಿದ್ದರೆ ನೀವು ಕೊಟ್ಟು ಹೋಗಿ ಅಂತೇಳಿ. ದಾವಣಗೆರೆ ಯಾವಾಗಲೂ ಮುಸ್ಲಿಮರಿಗೆ ಕೊಡ್ತಾ ಇದ್ರು, ಹೆಚ್ಚು ಜನಸಂಖ್ಯೆ ಕೂಡ ಇದೆ. ಅಂದರೆ ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ, ಮುಸಲ್ಮಾನರು ನಮ್ಮ ಗುಲಾಮರು, ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರು BJPಯನ್ನು ತೋರಿಸಿದರೆ ಸಾಕು, ಬಾಲ ಮುದ್ರಕೊಂಡು ಬಂದು ನಮಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಕಾಂಗ್ರೆಸ್ ಬೆಳೆಸ್ಕೊಂಡಿದೆ. ಆ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರೂ ನಡೀತದೆ. ಆಮೇಲೆ ಮುಸಲ್ಮಾನರಲ್ಲೂ ಕೆಲವರು ಮುಖಂಡರುಗಳಿದ್ದಾರೆ, ಅವರು ಕೊನೆಯವರೆಗೂ ಕೇಳಿ ನೋಡ್ತಾರೆ. ಆಗಲಿಲ್ಲ ಅಂದರೆ ಕಾಂಗ್ರೆಸ್ನವರು ಏನು ಅಂದ್ಕೊಂಡಿರ್ತಾರೋ ಬಾಲ ಮುದ್ರಕೊಂಡು ಬಂದು ನಮ್ಮ ಹತ್ರ ಬಿದ್ದಿರ್ತಾರೆ ಅಂತ, ಹಾಗೆ ಅವರು ಬಾಲ ಮುದ್ರಕೊಂಡೇ ಹೋಗಿ ಬಿದ್ದಿರ್ತಾರೆ. ಆ ಕಾರಣದಿಂದ ಕಾಂಗ್ರೆಸ್ ಮಾಡೋದು ಕೂಡ ಸರಿ ಇದೆ, ಇವರು ನಡ್ಕೊಳ್ಳೋದು ಅದೇ ರೀತಿ ಇದೆ.
ಎರಡೂ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆದ್ರೂ ಚುನಾವಣೆ ಗೆಲ್ಲುವ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿರುವ ಸರ್ಕಾರಕ್ಕೆ ಫ್ಯಾಮಿಲಿ ಪಾಲಿಟಿಕ್ಸ್, ಒಳಜಗಳ, ಸಮುದಾಯಗಳ ವಿರೋಧಗಳೇ ಮುಳುವಾಗುತ್ತಾ ಅಥವಾ ಎಲ್ಲರೂ ಒಂದಾಗಿ ಎಲೆಕ್ಷನ್ ಗೆಲ್ತಾರ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ